ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕರಿಸುತ್ತಾ, ಹಾಗಾದರೆ ಇವತ್ತಿನ ವಿಷಯ ವಸ್ತುನೇ ಏನು ಅಂತ ಹೇಳಿ ಕೇಳಿದ್ರ, ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಬಗ್ಗೆ ಸುಮಾರು 2ರಿಂದ 3 ಕ್ವಶನ್ಗಳನ್ನು ಕೇಳ್ತಾನೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಲ್ಲಿ ನಾವು ವಿಶ್ವಸಂಸ್ಥೆ ಅಧ್ಯಯನ ಮಾಡಬೇಕು, ಲೀಗ್ ಆಫ್ ನೇಷನ್, ಹಾಗಾದ್ರೆ ನಾನ್ ಅಲಯನ್ಸ್ ಮೂವ್ಮೆಂಟ್, ಅಲಿಪ್ತ ನೀತಿ, ಬ್ರಿಕ್ಸ್, ಸಾರ್ಕ, ಕ್ವಾಡ, G7, G21, ಹಾಗಾದ್ರೆ ನ್ಯಾಟೋ, ನೆಕ್ಸ್ಟ್ ಅದ್ರ NDB, ನೆಕ್ಸ್ಟ್ ಹಾಗಾದ್ರೆ WTO, ಹಾಗಾದ್ರೆ ಇವೆಲ್ಲ ಬಗ್ಗೆ ಅಧ್ಯಯನ ಮಾಡಿದಾಗ ಸುಮಾರು ನಾವೇನು ಅಂತಾರ 2ರಿಂದ 3 ಮಾರ್ಕಸ್ಗಳನ್ನು ಬರುವ ಸಾಧ್ಯತೆ ಇರ್ತದೆ ಇಲ್ಲಿ. ಹಾಗಾದ್ರೆ ಫಸ್ಟ್ ಏನು ಅಂತ ಹೇಳಿ ಕೇಳಿದ್ರ ಬ್ರಿಕ್ಸ್ ಬಗ್ಗೆ ಅಧ್ಯಯನ ಮಾಡಬೇಕು. ಹಾಗಾದ್ರೆ ಇದೇ ಟಾಪಿಕ್ಗೆ ಯಾಕೆ ಅಧ್ಯಯನ ಮಾಡ್ಬೇಕಾದ್ರ ಪ್ರೆಸೆಂಟ್ 2026ರಲ್ಲಿ ಇದರ ಸಮ್ಮೇಳನ 18ನೇ ಸಮ್ಮೇಳನ ಭಾರತದಲ್ಲಿ ಆಯೋಜಿಸಲಾಗಿದೆ. ಹಾಗಾದ್ರೆ ಉದ್ಯೋನ್ಮುಖವಾಗಿ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿಶೀಲವಾಗಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಗುಂಪಲ್ಲ ಇದು. ಹಾಗಾದ್ರೆ ಉದ್ಯೋನ್ಮುಖವಾಗಿ ಮಾರುಕಟ್ಟೆಯಲ್ಲಿ ಒಂದು ಮಟ್ಟಕ್ಕೆ ತಲುಪಿಸುವಂತ ಈ ಗುಂಪಿಗೆ ನಾವು ಏನು ಹೇಳಕ್ಕೆ ಬ್ರಿಕ್ಸ್ ಅಂತೇಳಿ ಕರಿಬೇಕು. ಹಾಗಾದ್ರೆ ಬ್ರಿಕ್ಸ್ ಸ್ಥಾಪನೆ ಇತಿಹಾಸನ ಗೊತ್ತಿರಬೇಕು, ಹಾಗಾದ್ರೆ ಅದರ ಉದ್ದೇಶಗಳು ಗೊತ್ತಿರಬೇಕು, ಸದಸ್ಯ ರಾಷ್ಟ್ರಗಳು ಗೊತ್ತಿರಬೇಕು. ಎಕ್ಸಾಮ್ಗೆ ಇನ್ನೊಂದು ಏನ್ ಕೇಳ್ತಾನ ಅಂತಂದ್ರ ಅಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವ ಅದಾವ ಯಾವ ಇಲ್ಲ ಅನ್ನೋದು ಕೇಳ್ತಾನ. ಇತ್ತೀಚೆಗೆ ನಡೆದ ಫ್ರೀ ಕೋಚಿಂಗ್ ಎಕ್ಸಾಮ್ಕ ಆ KE ಇಲಾಖೆ ನಡೆಸಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಪೇಪರ್ದಾಗ ನ್ಯಾಟೋದ ಬಗ್ಗೆ ಕೇಳ್ಯಾರ. ನ್ಯಾಟೋ ಕೇಳ OPEC ಕೇಳ್ಯಾರ, OPEC ನ ಸದಸ್ಯ ರಾಷ್ಟ್ರ ಯಾವ್ದು ಅಲ್ಲ ಅಂತ ಹೇಳಿ. ಹಂಗಾದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳನ್ನು ಗೊತ್ತಿರಬೇಕು ನಮ್ಗೆ. ಫಸ್ಟ್ ಮೊದಲ ಇದ್ರ ಹೆಸರು ಬ್ರಿಕ್ ಅಂತೇಳಿ ಇತ್ತು. ಹಾಗಾದ್ರೆ ಬ್ರಿಕ್ ಅಂತೇಳಿ ಅಷ್ಟೇ ಇತ್ತಿದು. ಬ್ರಿಕ್ ಹೋಗ ಮುಂದೆ ಏನಾಯ್ತು 2010ರಿಂದ ಅಂತ ಬ್ರಿಕ್ಸ್ ಅಂತೇಳಿ ಹೆಸರು ಪಡೆಯಿತು. ಹಾಗಾದ್ರೆ ಎಷ್ಟು ಸದಸ್ಯ ರಾಷ್ಟ್ರಗಳು ಪ್ರೆಸೆಂಟ್ ಅದಾವ್ರಿ ಇದ್ರಾಗ? 10 ಸದಸ್ಯ ರಾಷ್ಟ್ರಗಳು ಪ್ರೆಸೆಂಟ್ ಅದಾವ. ಒಂದು ವೀಕ್ಷಕ ರಾಷ್ಟ್ರದ, ಅದಕ್ಕೆ ನಾವು ಸೌದಿ ಅರೇಬಿಯಾ ಅಂತೇಳಿ ಕರಿಬೇಕು. ಅದು ವೀಕ್ಷಕ ರಾಷ್ಟ್ರದಾಗ ರಿನ ಸಂಪೂರ್ಣವಾಗಿ ಸೇರ್ಪಡೆ ಆಗಲಿಲ್ಲ. ಅದು ಮೊದಲ ಸದಸ್ಯ ರಾಷ್ಟ್ರಗಳು 4 ಇದ್ದಿವೆ. ಹಾಗಾದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂತೇಳಿ ಫಸ್ಟ್ ಇದಕ್ಕ ನಾವು ಬ್ರಿಕ್ ಅಂತೇಳಿ ಕರಿತಿದ್ದೆವು. ಈಗ ಬ್ರಿಕ್ ಹೋಗಿ ಏನಾಗ್ಯದ ಅಂತ ಕೇಳಿದ್ರ ಬ್ರಿಕ್ಸ್ ಅಂತೇಳಿ ಆಗ್ಯದ. ಹಾಗಾದ್ರೆ ಬ್ರಿಕ್ ಹೋಗಿ ಏನಾಯ್ತು ಕೇಳಿದ್ರ ಬ್ರಿಕ್ಸ್. ಹಾಗಾದ್ರೆ ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳ. ಆಮೇಲೆ ಹಾಗಾದ್ರೆ ನಾವು ಇಲ್ಲಿ ಫಸ್ಟ್ 4 ಕಂಟ್ರಿಗಳು ಇರ್ತಾವ ಸ್ಥಾಪನೆ ಆದಾಗ. ಹಾಗಾದ್ರೆ ಇಲ್ಲಿ ಸ್ಥಾಪನೆಯಕ್ಕಿಂತ ಮುಂಚಿತವಾಗಿ ಏನು ಅಂತ ಹೇಳಿ ಕೇಳಿದ್ರ 2001ರಲ್ಲಿ ಹಾಗಾದ್ರೆ ಉದ್ಯೋಗದಾತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗೋಲ್ಡ್ಮನ್ ಸ್ಯಾಚೆ ಅಂತೇಳಿ, ಹಾಗಾದ್ರೆ ಗೋಲ್ಡ್ಮನ್ ಸ್ಯಾಚಸ್ ಅವರ ಉದ್ಯೋನ್ಮುಖ ಮಾರುಕಟ್ಟೆ ಗುಂಪನ್ನು ಗೊತ್ತುಪಡಿಸ್ಲಕ್ಕ ಫಸ್ಟ್ ಏನು ಉತ್ತರ ಪ್ರಸ್ತಾಪನೆಯನ್ನು ಸಲ್ಲಿಸ್ತಾರ. ಹಾಗಾದ್ರೆ ಇದು ಯಾವ ವರದಿಯನ್ನು ಆಧರಿಸಿ ಇದನ್ನು ಸ್ಥಾಪನೆ ಐತಂತ ಹೇಳಿ ಕೇಳ್ತಾರ, ಗೋಲ್ಡ್ಮನ್ ಸ್ಯಾಚೆ. ಹಾಗಾದ್ರೆ ನೆಕ್ಸ್ಟ್ 2001ರಲ್ಲಿ ಇದರ ಪ್ರಸ್ತಾವನೆ ಆಯ್ತು. ಹಾಗಾದ್ರೆ ಇದರ ಗುರಿ ಉದ್ದೇಶ ಏನದ ರೀ? ಉದ್ಯೋನ್ಮುಖ ಮಾರುಕಟ್ಟೆಗಳ ಗುಂಪನ್ನು ಗೊತ್ತುಪಡಿಸುವ ಸಲುವಾಗಿ ಇದನ್ನು ಪ್ರತಿಪಾದಿಸ್ತಾರ. ಹಾಗಾದ್ರೆ ಇದನ್ನು ಪ್ರತಿಪಾದಿಸೋರು ಯಾರು? ಗೋಲ್ಡ್ಮನ್ ಸ್ಯಾಚೆ. ಹಾಗಾದ್ರೆ ಈ ಬ್ರಿಕ್ ಎಂಬ ಪದ ಕೊಟ್ಟವ್ರು ಯಾರು ಕೇಳ್ತಾರ? ಜಿಮ್ ಓ ನೀಲ್ ಅಂತೇಳಿ ಈ ಪದ ಅರ್ಥ ನೀಡ್ತಾರ. ರೈಟ್, ಈ ಪದವನ್ನು ನೀಡ್ತಾರ ಅವ್ರು. ಹಾಗಾದ್ರೆ ಫಸ್ಟಿಗೆ ಏನಂತೇಳಿ ಆಗಿತ್ರಿ ಇದ್ರ ಹೆಸರ? ಹಾಗಾದ್ರೆ ಇದರ ಮೊದಲ ಹೆಸರು ಬ್ರಿಕ್ ಅಂತೇಳಿ ಅಷ್ಟೇ ಇತ್ತು. ಹಾಗಾದ್ರೆ ಇಲ್ಲಿ ಸದಸ್ಯ ರಾಷ್ಟ್ರಗಳು ಕೇವಲ 4 ಇದ್ದು. ಸ್ಥಾಪನೆ ಆದಾಗ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾರ. ಹಾಗಾದ್ರೆ ಸ್ಥಾಪನೆ ಆದಾಗ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 4 ಇದ್ದು. ಆ 4 ಸದಸ್ಯ ರಾಷ್ಟ್ರಗಳಲ್ಲಿ ಒಂದೇದು ಯಾವುದು ಅಂತೇಳಿ ಕೇಳ್ರ ನಾವಿದಕ್ಕ ಬ್ರೆಜಿಲ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಬ್ರೆಜಿಲ್ ಆದ ಕೂಡಲೇ ಎರಡನೇದು ಯಾವ್ದು ಕೇಳ್ರ ರಷ್ಯಾ. ಬ್ರೆಜಿಲ್, ರಷ್ಯಾ, ಆಮೇಲೆ ಏನು ಅಂತೇಳಿ ಕೇಳ್ರ ಇಂಡಿಯಾ, ನೆಕ್ಸ್ಟ್ ಅದು ಕೊನೆಯದು ಯಾವುದು ಅಂತೇಳಿ ಕೇಳ್ರ ಚೀನಾ. ಹಾಗಾದ್ರೆ ಸ್ಥಾಪನೆಯಾದಾಗ ಇದ್ದ ಸದಸ್ಯ ರಾಷ್ಟ್ರಗಳು 4. ಹಾಗಾದ್ರೆ ಇದು ಸ್ಥಾಪನೆ ಎಷ್ಟಕ್ಕಾಯ್ತ್ರಿ? 2006ರಲ್ಲಿ ಸ್ಥಾಪನೆ ಆಯ್ತು. ಹಾಗಾದ್ರೆ ಯಾವ ವರದಿಯನ್ನು ಆಧರಿಸಿ ಅಂತ ಹೇಳಿ ಕೇಳ್ತಾರ? ಗೋಲ್ಡ್ಮನ್ ಸ್ಯಾಚಸ್ ವರದಿಯನ್ನು ಆಧರಿಸಿ. ಹಾಗಾದ್ರೆ 2009ರಲ್ಲಿ ಇದರ ಮೊದಲ ಸಮ್ಮೇಳನ ಆಯಿತು. ಹಾಗಾದ್ರೆ ಇದರ ಮೊದಲ ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು ಅಂತ ಹೇಳಿ ಕೇಳ್ತಾರ? ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗ್ಯದ.
ಹಾಗಾದ್ರೆ 2009ರಲ್ಲಿ ಇದರ ಮೊದಲ ಸಮ್ಮೇಳನ ರಷ್ಯಾದಲ್ಲಿ ಆಯೋಜಿಸಲಾಯಿತು. ಹಾಗಾದ್ರೆ 2010ರಲ್ಲಿ ಇದಕ್ಕ ಸೇರ್ಪಡೆಯಾದ ಸದಸ್ಯ ರಾಷ್ಟ್ರನೇ ಯಾವುದು ಅಂತ ಹೇಳಿ ಕೇಳ್ತಾನ. 2010ರಲ್ಲಿ ಸೇರ್ಪಡೆಯಾದ ಸದಸ್ಯ ರಾಷ್ಟ್ರನೇ ನಾವ್ ಅದಕ್ಕ ದಕ್ಷಿಣ ಆಫ್ರಿಕಾ ಅಂತೇಳಿ ಕರಿಬೇಕು. ಸೌತ್ ಆಫ್ರಿಕಾ ಸೇರ್ಪಡೆ ಆಗಿದ್ದು 2010ಕ್ಕ. 2010ರಿಂದ ಇದು ಏನಂತೇಳಿ ಆಯ್ತು ಅಂತೇಳಿ ಕೇಳ ಬ್ರಿಕ್ಸ್ ಅಂತೇಳಿ ಆಯ್ತು. ಹಾಗಾದ್ರೆ 2025ಕ್ಕ ಅಥವಾ 24ರಲ್ಲಿ 4 ದೇಶಗಳ ಸೇರ್ಪಡೆ ಆಗ್ತಾವ. 2025ರಲ್ಲಿ 1 ದೇಶ ಸೇರ್ಪಡೆ ಆಗ್ತದ. ಪ್ರೆಸೆಂಟ್ ಈಗ ಎಷ್ಟರ ಅದಾವ್ರಿ ಇದರ ಕಂಟ್ರೀಸ್ಗಳು? ಟೋಟಲ್ ಈಗ 10 ಅದಾವ. ಹಾಗಾದ್ರ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಪ್ರಸ್ತುತ ಎಷ್ಟು ಅಂತೇಳಿ ಕೇಳ್ತಾರ. ಹಾಗಾದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 10 ಅದಾವ. ಹಾಗಾದ್ರೆ 10 ಯಾವ್ಯಾವು ಅಂತೇಳಿ ಕೇಳ್ತಾನ. ಹಾಗಾದ್ರೆ ನಾವು ಅದಕ್ಕ ಬ್ರಿಕ್ಸ್ ಪ್ಲಸ್ E5 ಅಂತೇಳಿ ಕರಿಬೇಕು. ಹಾಗಾದ್ರೆ 2024ರಲ್ಲಿ E4 ಅಂತೇಳಿ ಕರ್ಸ್ಕೊಂಡಿತ್ತಿದ್ದು. ಹಾಗಾದ್ರೆ E4 ಅಂದ್ರೆ ಯಾವ್ಯಾವ್ರಿ? ಒಂದು ಈಜಿಪ್ಟ್ ಅದ, ಇಥೋಪಿಯಾ ಅದ, ಇರಾನ್ ಅದ, UAE ಅದ. ಹಾಗಾದ್ರೆ E4 ಆಯ್ತು. 2025ಕ್ಕ ಇನ್ನೊಂದು ರಾಷ್ಟ್ರ ಸೇರ್ಪಡೆ ಆಯ್ತು, ಅದನ್ನು ಇದಾಗಿ ಅದ, ಅದು ಇಂಡೋನೇಷ್ಯಾ. ಅವಾಗ E5 ಅಂತೇಳಿ ಆಯ್ತು ಇದು. ಹಾಗಾದ್ರೆ ಪ್ರೆಸೆಂಟ್ ಸದಸ್ಯ ರಾಷ್ಟ್ರಗಳು 10 ಅದಾವ್ರಿ ಇದ್ರ. ಹಾಗಾದ್ರೆ ಒಟ್ಟು ಸದಸ್ಯ ರಾಷ್ಟ್ರಗಳು ಏಸು ಅಂತ ಹೇಳಿ ಕೇಳ್ತಾರ 10. ಹಾಗಾದ್ರೆ ಇಲ್ಲಿ ಅನೇಕ ಅಥವಾ ಆಯಾ ದೇಶದ ಮುಖ್ಯಸ್ಥರು ರೈಟ್ರಿ. ಹಾಗಾದ್ರೆ ಕೊನೆಯದಾಗಿ 2023ಕ್ಕ ಜೋಹಾನ್ಸ್ಬರ್ಗ್ನಾಗ ನಡೆದಿತ್ತು ಬ್ರಿಕ್ಸ್ ನ ಸಮ್ಮೇಳನ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ರೀ. ಸಿರಿಲ್ ರಾಂಪೋಸ್ ಅಂತೇಳಿ ಅದರ ಅಧ್ಯಕ್ಷ ಸ್ಥಾನನ ವಹಿಸ್ಕೊಳ್ತಾರ. ಹಾಗಾದ್ರೆ ಇಲ್ಲ ನೋಡಿ, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಇದ್ರಲಿಂತಾನೆ ಸ್ಥಾಪನೆ ಆಗ್ತದ. ಹಾಗಾದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರು ಒಂದೇ, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದ್ರು ಒಂದೇ. ಅದರ ಕೇಂದ್ರ ಕಚೇರಿ ಚೀನಾದ ಶಾಂಘೈದಾಗ ಅದ. ಇಲ್ಲ ನೋಡಿ ಹೆಡ್ ಕ್ವಾರ್ಟರ್. ಹಾಗಾದ್ರೆ ಬ್ರಿಕ್ಸ್ ಇಂದ ಯಾವುದು ಸ್ಥಾಪನೆ ಆಯಿತು? NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗಾದ್ರೆ ಇಲ್ಲಿ ನೋಡ್, ಈಜಿಪ್ಟ್ ಅದ, ಇಥೋಪಿಯಾ ಅದ, ನೆಕ್ಸ್ಟ್ ಇರಾನ್ ಅದ, ಹಾಗಾದ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಅದ. ಇವು 2024ರಲ್ಲಿ ಸೇರ್ಪಡೆ ಆದವು. ಅವಕ್ಕ ನಾವು E4 ಅಂತೇಳಿ ಕರಿಬೇಕು. ಹಾಗಾದ್ರೆ E4 ಯಾವ್ಯಾವ ಅದಾವ್ರಿ? ಒಂದು ಈಜಿಪ್ಟ್ ಬರ್ತದ್ರಿ ಅದ್ರ, ಇನ್ನೊಂದು ಇಥೋಪಿಯಾ ಬರ್ತದ, ಹಾಗಾದ್ರೆ ಇನ್ನೊಂದು ಇರಾನ್ ಬರ್ತದ, ಇನ್ನೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಬರ್ತದ. ಹಾಗಾದ್ರೆ 2025ಕ್ಕೆ ಯಾವ ರಾಷ್ಟ್ರ ಸೇರ್ಪಡೆ ಆಯ್ತು ಅಂತೇಳಿ ಕೇಳ್ತಾರ? ಇಂಡೋನೇಷ್ಯಾ. ಹಾಗಾದ್ರೆ ಇಂಡೋನೇಷ್ಯಾ ಸೇರ್ಪಡೆ ಆಯ್ತು. ಹಾಗಾದ್ರೆ ಇದು ಈಗ ಏನಾಗ್ಯದ ಅಂತೇಳಿ ಕೇಳ್ತಾನ. ಹಾಗಾದ್ರೆ ಇದು ಬ್ರಿಕ್ಸ್ ಪ್ಲಸ್ E5 ಅಂತೇಳಿ ಆಗ್ಯದ. ಹಾಗಾದ್ರೆ ಈ ಬ್ರಿಕ್ಸ್ ನ 5 ಸದಸ್ಯ ರಾಷ್ಟ್ರಗಳು ಅದಲ್ಲ, ಇವು ಎದರಾಗ ಅದಾವ ಅಂತೇಳಿ ಕೇಳ್ತಾರ? G20ದಾಗ ಅದಾವ. ಬ್ರಿಕ್ಸ್ ನ 5 ಸದಸ್ಯ ರಾಷ್ಟ್ರಗಳು ಯಾವುದರಲ್ಲಿ ಸದಸ್ಯನ ಪಡೆದಿದ್ದಾವೆ? ಇವು ಎದರಾಗ ಪಡೆದಾವ ಅಂತ ಹೇಳಿ ಕೇಳ್ತಾರ? G20ದಾಗ ಅದಾವ. ಇದಕ್ಕ G21 ಅಂತ ಹೇಳಿ ಕರಿಬೇಕ್ರಿ ನೀವು. 19 ರಾಷ್ಟ್ರಗಳದಾವ, ಅದರಲ್ಲಿ 2 ಯೂನಿಯನ್ ಅದಾವ, ಒಂದು ಆಫ್ರಿಕನ್ ಯೂನಿಯನ್ ಅದ, ಇನ್ನೊಂದು ಯುರೋಪಿಯನ್ ಯೂನಿಯನ್ ಅದ. ಹಾಗಾದ್ರ ಆ G21ದಾಗ ಈ ಬ್ರಿಕ್ಸ್ ನ 5 ಸದಸ್ಯ ರಾಷ್ಟ್ರಗಳದಾವ್ರಿ. ಬ್ರಿಕ್ಸ್ ನ 5 ಸದಸ್ಯ ರಾಷ್ಟ್ರಗಳು, G7 5 ಸದಸ್ಯ ರಾಷ್ಟ್ರಗಳದಾವ, 2 ಯೂನಿಯನ್ಗಳದಾವ, ಅಲ್ಲಿ 15 ಗೊಳೆ ಆದ ನಮಗ್. ಹಾಗಾದ್ರೆ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಅಂತೇಳಿ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಮೊದಲು ಸ್ಥಾಪನೆಯಾದ 4 ಇದ್ದು 2010ಕ್ಕ ಯಾವ್ದು ಸೇರ್ಪಡೆ ಆಯ್ತು ಅಂದ್ರೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಹಾಗಾದ್ರೆ ಉದ್ಯೋನ್ಮುಖ ಮಾರುಕಟ್ಟೆ ಗುಂಪನ್ನು ಗೊತ್ತುಪಡಿಸಲು ಇದನ್ನು ಪ್ರತಿಪಾದಿಸಲಾಯಿತು. ಹಾಗಾದ್ರೆ ಇದೊಂದು ಅಂತಾರಾಷ್ಟ್ರೀಯ ಸಮಸ್ಯೆ ಅದ. ಹಾಗಾದ್ರೆ ಏನೇ ವ್ಯವಹಾರಗಳು ನಡಿಬೇಕಾದ್ರೆ ಇಂಟರ್ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೂ ಅಥವಾ ನಿರ್ಣಯನ ಕೈಗೊಳ್ಳಬೇಕಾದ್ರ ಆ ಸದಸ್ಯ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರಗಳೇ ಕಾನೂನುಗಳನ್ನ ಮಾಡ್ತಾವ. ಅಸಲಿಂದ ಇದಕ್ಕ ಅಂತಾರಾಷ್ಟ್ರೀಯ ಸಂಘ ಅಥವಾ ಸಮ್ಮೇಳನ ಅಂತ ಹೇಳಿ ಕರೀತಾರೆ. ಅಂತರ್ ಸರ್ಕಾರಿಯ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸುವರಿ ಅದು. ಅಂತಾರಾಷ್ಟ್ರೀಯ ಕಾನೂನಿಂದ ನಿಯಂತ್ರಿಸಲ್ಪಡುವ ಒಪ್ಪಂದ. ಹಾಗಾದ್ರೆ ಕಾನೂನು ವ್ಯಕ್ತಿಯನ್ನು ಹೊಂದಿದೆ ಮತ್ತು ಯುರೋಪ್ ಕೌನ್ಸಿಲ್, ಆಫ್ರಿಕನ್ ಯೂನಿಯನ್ ನೋಡಿ, ವಿಶ್ವದಲ್ಲಿ ಅತಿ ಹೆಚ್ಚು ಅಂತರ್ ಸಂಸ್ಥೆಗಳು ಹೊಂದಿರುವ ನಗರವಾದ ಜಿನೇವಾ, ಅದರ ಹೆಡ್ ಕ್ವಾರ್ಟರ್ ಅದ.
ಹಾಗಾದ್ರೆ ಪ್ರಸ್ತುತ 2026ರಲ್ಲಿ ಇದರ ಸಮ್ಮೇಳನ ಎಲ್ಲಿ ನಡೆಯದ್ದಾರಿ? 18ನೇ ಸಮ್ಮೇಳನ ಭಾರತದಾಗೆ ನಡೆಯದ್ದ. ಹಾಗಾದ್ರೆ ಇದರ ಮೊದಲ ಸಮ್ಮೇಳನ ಎಲ್ಲಿ ನಡೀತು? ಮೊದಲು ಎಲ್ಲಿ ನಡೀತು? ಇದರಿಂದ ಸ್ಥಾಪನೆಯಾದ ಬ್ಯಾಂಕ್ ಯಾವಾಗ ಕೇಳ್ತಾರ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಅದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಾಗ ಅದ. ಹಾಗಾದ್ರೆ ಇದರ ಪ್ರಾದೇಶಿಕ ಕಚೇರಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಾಗ ಅದ. ಇದರ ಪ್ರಸ್ತುತ ಅಧ್ಯಕ್ಷರು ದಿಲ್ಮಾ ರೌಸೆಪ್ ಅಂತ ಹೇಳಿದಾರ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಬಹಳ ಸಲ ಎಕ್ಸಾಮ್ ಕೇಳ್ತಾರ. ಆದ್ರೆ ಈ ಪದ ಕೊಟ್ಟವ ಯಾರು ಕೇಳ? ಜಿಮ್ ಓ ನೀಲ್ ಅಂತೇಳಿ. ಹಾಗಾದ್ರೆ ಇದರ ಮೊದಲ ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು? ಮೊದಲ ಸಮ್ಮೇಳನ 2009ರಲ್ಲಿ ರಷ್ಯಾದಾಗ ಆಯ್ತ್ರಿ ಇದು. ಹಾಗಾದ್ರೆ 2009ರಲ್ಲಿ ರಷ್ಯಾ. ನಮಗ್ ಹಾಂಗ ಏನು ಕೇಳಲ್ಲ, 4 ಸಮ್ಮೇಳನಗಳು ಕೇಳ್ತಾನ. ಹಾಗಾದ್ರೆ ಇದು ಬ್ರಿಕ್ಸ್ ನಡೆಯೋದು ಈಗ ಭಾರತದ ಎಷ್ಟನೇದ್ರಿ ಅಂತ ಹೇಳಿ ಕೇಳ್ತಾನ. 4ನೇ ಸಮ್ಮೇಳನ ಅದರ ಇದು ಭಾರತದ ನಡೆಯೋದೀಗ. ಹಾಗಾದ್ರೆ 2026ರಲ್ಲಿ 18ನೇ ಸಮ್ಮೇಳನ ಅದ ಇದು. ಹಾಗಾದ್ರೆ ಭಾರತದ ಇಲ್ಲಿವರೆಗೂ 3 ಬಾರಿ ಸಮಿಟ್ ಅನ್ನು ಆಯೋಜಿಸಲಾಯಿತು. ಹಾಗಾದ್ರೆ ಈಗ 2026ರಲ್ಲಿ ನಡೆಯೋದು 4ನೇ ಸಮ್ಮೇಳನ. ಟೋಟಲ್ ಇಂಡಿಯಾ ಅಥವಾ ಈ ಸಮಿಟ್ ನಗರದಾಗ 18ನೇ ಸಮ್ಮೇಳನ. ಈ ಪ್ರೆಸೆಂಟ್ ಎಲ್ಲದ ಅಂತ ಹೇಳಿ ಕೇಳ್ತಾನ. ಹಾಗಾದ್ರೆ ನಮ್ಮ 4 ಗೊತ್ತಿರಬೇಕು. ಎಲ್ಲಿ ನಡೆದ ಗೊತ್ತಿರಬೇಕ್ರಿ? 2024ರಿಂದ ಗೊತ್ತಿರಬೇಕು. ಹಾಗಾದ್ರೆ 2024 ಅಥವಾ 23-24 ಇದರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಯಿತು? ದಕ್ಷಿಣ ಆಫ್ರಿಕಾ ಜೋಹಾನ್ಸ್ಬರ್ಗ್ ನಡೆದ 15ನೇ ಸಮ್ಮೇಳನ. ಯಾಕಂದ್ರ ಅನುಕ್ರಮವಾಗಿ ಕೇಳ್ತಾನೆ ಕೇಳಿದವ. ದಕ್ಷಿಣ ಆಫ್ರಿಕಾ ಸಿರಿಲ್ ರಾಂಪೋಸ್ ಅಂತೇಳಿ. ನೆಕ್ಸ್ಟ್ 2024 ರಷ್ಯಾ ಅಧ್ಯಕ್ಷರೇ ಯಾರು ಕೇಳ್ತಾರ? ವಾರ್ಡ್ಲಿ ಮೋರ್ ಪುಟಿನ್ ಅಂತ ಹೇಳಿ. ರೈಟ್ ರೀ. 16ನೇ ಸಮ್ಮೇಳನ ಎಲ್ಲಿ ನಡೀತು ಕೇಳ್ತಾನ? ರಷ್ಯಾ. ಹಾಗಾದ್ರೆ 17ನೇ ಸಮ್ಮೇಳನ ಎಲ್ಲಿ ನಡೀತ್ರಿ? ಬ್ರೆಜಿಲ್. 17ನೇ ಸಮ್ಮೇಳನ ಎಲ್ಲಿ ಕೇಳ್ತಾರ? ಬ್ರೆಜಿಲ್ನ ರಿಯೋ ಡಿ ಜೆನೇರೋದಾಗ ನಡೆದ. ರೈಟ್ ರೀ. ಬ್ರೆಜಿಲ್. ನೆಕ್ಸ್ಟ್ 18ನೇ ಸಮ್ಮೇಳನ ಎಲ್ಲಿ ನಡೀತದ್ರಿ? ಭಾರತ. 18ನೇ ಸಮ್ಮೇಳನ ಸೆಪ್ಟೆಂಬರ್ ನಡೀತದ. ಹಾಗಾದ್ರೆ ಭಾರತದ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಇವು 4 ಯಾಕೆ ಓದಬೇಕು ನಾವು? 15, 16, 17, 18 ಅಂದ್ರ ಎಕ್ಸಾಮ್ಗೆ ಈಗ ಹಂಗೆ ಕೇಳತ್ತಾನ. 15ನೇ ಸಮ್ಮೇಳನ ಎಲ್ಲಿ? 16 ಎಲ್ಲಿ? 17 ಎಲ್ಲಿ? 18 ಎಲ್ಲಿ? ಮುಂದ 19ನೇ ಸಮ್ಮೇಳನ 2027 ಸೆಪ್ಟೆಂಬರ್ ತಿಂಗಳದಾಗೆ ನಡೀತದ. ಎಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿ ಕೇಳ? ಚೀನಾದಾಗ ನಡೆಯದ್ದ. 15 ದಕ್ಷಿಣ ಆಫ್ರಿಕಾ, 16 ರಷ್ಯಾ, 17 ಬ್ರೆಜಿಲ್, 18 ಭಾರತ, 19ನೇದು ಚೀನಾ. 2027 ಈ ಪ್ರೆಸೆಂಟ್ ನು ಗೊತ್ತಿರಬೇಕ್ರಿ. ಹೆಂಗ್? ಹಾಗಾದ್ರೆ ಸಂಪೂರ್ಣವಾಗಿ ಮಾಹಿತಿಯನ್ನು ಗೊತ್ತಿರಬೇಕು. ಯಾವ್ದ್ರ ಬಗ್ಗೆ? ಬ್ರೆಜಿಲ್. ಇದು ಬ್ರಿಕ್ಸ್ ಬಗ್ಗೆ. ಹಾಗಾದ್ರೆ ಬ್ರಿಕ್ಸ್ ನಿಂದ ಸ್ಥಾಪನೆಯಾದ ಬ್ಯಾಂಕಿಗೆ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಕರೀತಾರ. ಇಲ್ಲ, ಇದಕ್ಕ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಕರೀತಾರ. ಬ್ರಿಕ್ಸ್ ಬ್ಯಾಂಕ್ ಅಂದ್ರೆ ಒಂದೇ, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ ಒಂದೇ. 2015 ಸ್ಥಾಪನೆ ಆಗ್ತದ. ಹಾಗಾದ್ರೆ ಇದರ ಮೊದಲ ಅಧ್ಯಕ್ಷರೇ KV ಕಾಮತ್ ಅಂತೇಳಿ, ಮೂಲತಃ ಮಂಗಳೂರಿನವ. ನರೇಂದ್ರ ಮೋದಿ ಅವರ ಅಧಿಕಾರ ಬಂದ ಕೂಡಲೇ 2015ರಲ್ಲಿ ಈ ಬ್ಯಾಂಕ್ ಅನ್ನು ಸ್ಥಾಪನೆ ಆಗ್ತದ. ಅದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಅಂತಾರ. ಇದಕ್ಕ NDB ಅಂತಾರ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಾರ. 2015ರ ಸ್ಥಾಪನೆ ಆಗ್ತದ. ಇದರ ಮೊದಲ ಅಧ್ಯಕ್ಷರು KV ಕಾಮತ್. ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಕೇಳ್ತಾನ? ಚೀನಾದ ಶಾಂಘೈನಾಗದ. ಪ್ರಾದೇಶಿಕ ಕಚೇರಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಾಗದ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತೇಳಿ ಕೇಳ? ದಿಲ್ಮಾ ರೌಸೆಪ್ ಅಂತೇಳಿ. ಹಾಗಾದ್ರೆ ದಿಲ್ಮಾ ರೌಸೆಪ್ ಇದರ ಪ್ರಸ್ತುತ ಅಧ್ಯಕ್ಷರದ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸಮಿಟ್ ನು ಬಹಳ ಚಲೋ ಓದಬೇಕು. ಇಷ್ಟು ಎಲ್ಲ ಯಾವ್ದ್ರ ಬಗ್ಗೆ ಮಾಹಿತಿ ಅಂತ ಹೇಳಿ ಕೇಳ? ಬ್ರಿಕ್ಸ್. ಹಾಗಾದ್ರೆ ವೀಕ್ಷಕ ರಾಷ್ಟ್ರನ ಯಾವ್ದು ಕೇಳ್ತಾರ? ಸೌದಿ ಅರೇಬಿಯಾ ಅದ. ಹಾಗಾದ್ರೆ ಇದು ಇನ್ನ ಸದಸ್ಯತ್ವನ ಪಡೆದಿಲ್ರಿ. ಇದು ಸೌದಿ ಅರೇಬಿಯಾ ಅಂದ್ರೆ ವೀಕ್ಷಕ ರಾಷ್ಟ್ರ. ಈಗ ಸೇರ್ಪಡೆ ಆಯ್ತಂದ್ರೆ 11 ಸದಸ್ಯ ರಾಷ್ಟ್ರಗಳು ಆಗ್ತಾವ. ಬ್ರಿಕ್ಸ್ ಪ್ಲಸ್ E5 ಅಂತ ಹೇಳಿ ಕರೆಸ್ಕೊಳ್ಳೋದು. ಇಷ್ಟು ಎಲ್ಲ ಮಾಹಿತಿಯನ್ನು ಒಳಗೊಂಡಿರ್ತದೆ. ಇಲ್ಲಿ ಕ್ಲಾಸ್ ಮುಕ್ತಾಯ.